ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಡೇ 9 ಬ್ಲಾಗ್ ಆಫ್ ಲೇಟ್ ಬ್ಲೂಮರ್ ಡೈರೀಸ್. ಇಷ್ಟು ದಿನದ ಫೀಡ್ಬ್ಯಾಕ್ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ, ಕೊಲೀಗ್ಸ್ ಎಲ್ಲರೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಡೆಫಿನೆಟಾಗಿ ನೋಟ್ ಮಾಡ್ಕೊಂಡಿದ್ದೀನಿ, ಹೀಗಾಗಿ ಸ್ವಲ್ಪ ಸ್ಲೋ ಹೋಗ್ತಾ ಇದ್ದೀನಿ. ಒನ್ ಆಫ್ ದ ಸಜೆಷನ್ ಬೀಯಿಂಗ್ ನನ್ನ ಸರ್ಟಿಫಿಕೇಷನ್ ಬಗ್ಗೆ ಕ್ಲಿಯರಾಗಿ ಮಾತಾಡಬೇಕು ಅಂತ. ನಾನು AWS ಸೊಲ್ಯೂಷನ್ ಆರ್ಕಿಟೆಕ್ಟ್ ಅಸೋಸಿಯೇಟ್ ಅನ್ನೋ ಸರ್ಟಿಫಿಕೇಷನ್ ಮಾಡ್ಕೋತೀನಿ. ಅವಾಗ ನಾನು ಪ್ರಾಜೆಕ್ಟಲ್ಲೂ ಇರ್ತೀನಿ. ಆಮೇಲೆ ಕೆಲಸಗಳು ಇರುತ್ತೆ, ನನಗೆ ಪ್ರಾಜೆಕ್ಟಿಂದು ಟೈಮ್ ಇರೋದಿಲ್ಲ, ಅದಕ್ಕೆ ಸಪ್ರೇಟಾಗಿ ನಾನು ಓದಬೇಕು ಅಂತ. ಆಗ ನಾನು ಫಾಲೋ ಮಾಡಿದ್ದೇನೆಂದರೆ 1/2 hour 1 hour ಗ್ಯಾಪ್ ಇದ್ದೇ ಇರ್ತಿತ್ತು ನಮಗೆ. ಕಂಟಿನ್ಯೂಸ್ ಏನು ಇಶ್ಯೂಸ್ ಇರೋದಿಲ್ಲ ಒಂದ್ಸತಿ ಎನ್ವಿರಾನ್ಮೆಂಟ್ ಸ್ಟೇಬಲ್ ಮಾಡಿದ ಮೇಲೆ. ಸೊ ಆ 1 hour ಗ್ಯಾಪ್ಸ್ನೆಲ್ಲ ನಾನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದೆ. ಏನಿಲ್ಲ, ಸ್ಟೀಫನ್ ಮ್ಯಾರಿಕ್ ಕೋರ್ಸ್ ಇತ್ತು ಯುಡಮಿಲಿ, ಕಂಪ್ನಿಯಿಂದ ಪರ್ಚೇಸ್ ಮಾಡಿಕೊಟ್ಟಿದ್ರು. ಅದನ್ನು ನೋಡ್ತಾ ಇದ್ದೆ, ಹಾಗೆ ನೋಟ್ ಡೌನ್ ಕೂಡ ಮಾಡ್ಕೋತಿದ್ದೆ. ಅದನ್ನೇನು ತಿರ್ಗಾ ರಿವೈಸ್ ಮಾಡೋಕ್ಕೇನು ಯೂಸ್ ಮಾಡಿಲ್ಲ, ಬಟ್ ರೈಟಿಂಗ್ ಈಸ್ ಬೆಟರ್ ಫಾರ್ ಮಿ. ಲೈಕ್ ನಂಗೆ ಅದು ತಲೆಯಲ್ಲಿ ಇರುತ್ತೆ ಅನ್ನೋ ನಂಬಿಕೆ. ಅದಲ್ಲದೆ ನಾನು ಮತ್ತೇನೂ ಓದಿಲ್ಲ. ಅದು ಎಕ್ಸಾಮ್ ಈಸಿನೇ ಇರುತ್ತೆ, ಬಟ್ ಟಾಪಿಕ್ಸ್ ಕವರ್ ಮಾಡಬೇಕು. ಯಾವುದು ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್ಸ್ ಇರೋದಿಲ್ಲ. ಎಲ್ಲ ನೀವೇನು ಅರ್ಥ ಮಾಡ್ಕೊಂಡಿರೋ ಅದ್ರ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡೋಕ್ಕಾಗುವಂಥ ಕ್ವೆಶನ್ಸ್ ಇರುತ್ತೆ. ಈಸಿ ಇರುತ್ತೆ, ಬಟ್ ಸ್ವಲ್ಪ ಟೈಮ್ ಕೊಟ್ಟು ಎಲ್ಲ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡಿಕೊಂಡು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು. ಮಾಕ್ ಟೆಸ್ಟು ಇಂಪಾರ್ಟೆಂಟು ಹಂಗೆ ಹಿಂಗೆ ಅಂತಾರೆ, ಬಟ್ ನಾನು ಮಾಕ್ ಟೆಸ್ಟ್ ತೊಗೊಂಡಿದ್ದು ಒಂದು 6 ಅಷ್ಟೇ. ನಂಗೆ ಟೈಮ್ ಕೂಡ ಇರಲಿಲ್ಲ ಮಾಕ್ ಟೆಸ್ಟ್ ಎಲ್ಲ ತೊಗೊಳಕ್ಕೆ. ಹೆಂಗೆ ಟೆಸ್ಟ್ ತೊಗೋತಿದ್ವಪ್ಪ ಅಂದರೆ ಡೈರೆಕ್ಟ್ ಕ್ವೆಶನ್ ಆನ್ಸರ್ಸ್ ಓದ್ಬಿಡ್ತಿದ್ವಿ. ಬಿಕಾಸ್ ನಮಗೆ ಟೆಸ್ಟ್ ತೊಗೊಂಡು ಆಮೇಲೆ ಅನಲೈಸ್ ಮಾಡೋಕ್ಕೆ ಟೈಮೆಲ್ಲ ಇರಲಿಲ್ಲ. ಸ್ಯಾಟರ್ಡೆ ಸಂಡೇಸ್ ಎಲ್ಲ ನಾನು ಪ್ರಿಪೇರ್ ಆಗ್ತಿದ್ದೆ. ಆ ಫುಲ್ ಕೋರ್ಸ್ ವೀಡಿಯೋಸ್ ಏನಿದೆ ಅದು ಮುಗಿಸೋಕ್ಕೆ ನಂಗೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ನನಗೆ ಇನ್ನೂ ಕೋಡ್ ಕ್ಲೌಡಿಂದನೂ ಪರ್ಚೇಸ್ ಮಾಡಿಕೊಟ್ಟಿದ್ರು ನನ್ನ ಕಂಪ್ನಿಯಿಂದ, ಬಟ್ ನನಗೆ ಟೈಮ್ ಸಿಗಲಿಲ್ಲ. ನನಗನ್ಸೋ ಪ್ರಕಾರ ಕೋಡ್ ಕ್ಲೌಡಲ್ಲಿ ಇರೋ ಏನು ಕೋರ್ಸ್ ಇದೆ AWS ಸೊಲ್ಯೂಷನ್ ಆರ್ಕಿಟೆಕ್ಟ್ಗೆ, ಅದು ಚೆನ್ನಾಗಿದೆ. ಅಂದರೆ ಒಂದು ಲೆವೆಲ್ ಹೈ ಇದೆ, ಇದು ಸ್ವಲ್ಪ ಬೇಸಿಕ್ ಇದೆ. ಬಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟೀಫನ್ ಮ್ಯಾರಿಕ್ ಯುಡೆಮಿ ಕೋರ್ಸ್ ಚೆನ್ನಾಗಿದೆ. ಬಟ್ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ ನನಗನ್ಸ್ದಂಗೆ ಆ ಕೋಡ್ ಕ್ಲೌಡ್ ಕೋರ್ಸ್ ಮತ್ತು ಕ್ವೆಶನ್ಸ್ ಕೂಡ ಎರಡೂ ತೊಗೊಂಡ್ರೆ ಇಟ್ ವುಡ್ ಬಿ ಬೆಟರ್ ಅಂತ ನಂಗೆ ಅನಿಸ್ತು. ಬಿಕಾಸ್ ನನ್ನ ಕಲಿ ಕೂಡ ಅಟೆಂಡ್ ಮಾಡಿದ್ರು, ಅವ್ರು ಕೂಡ ಕ್ಲಿಯರ್ ಮಾಡಿದ್ರು. ಅವ್ರ ಕ್ವೆಶನ್ಸ್ ಹೇಳ್ತಿದ್ರು ನನಗೆ. ಅವಾಗ ಅನಿಸ್ತಿತ್ತು ಇದು ಸ್ವಲ್ಪ ಒಂದು ಲೆವೆಲ್ ಮೇಲಿದೆ ಅಂತ. ಇಲ್ಲಿ ನಾನು ಟೈಮ್ ಮ್ಯಾನೇಜ್ ಮಾಡಿದ್ದು ಹೇಳ್ದಂಗೆ ಸಿಕ್ತಾಗೆಲ್ಲ ಓದೋದು. ಕೆಲವೊಂದು ಸತಿ ಸಿಗ್ತಾ ಇರಲಿಲ್ಲ ಟೈಮು ಇಡೀ ದಿನ. ಸೊ ಅವಾಗ ನಾನು ಸ್ಯಾಟರ್ಡೆ ಸಂಡೇಸ್ ಯೂಸ್ ಮಾಡ್ಕೋತಿದ್ದೆ. ಸೊ ಹೀಗೆ ಕ್ಲಿಯರ್ ಆದದ್ದು. ಸಿಗ್ತಿರಲ್ಲ, ಮಾತಾಡೋಣ. ಬಾಯ್.